ಶಂಕರ ವಿಜಯ 29ನೆಯ ಸಂಧಿ. ಪರಮ ಪರಿಶುದ್ಧನಾದ ವಾಯುದೇವನು ಲೋಕಹಿತಾರ್ಥವಾಗಿ ಭೂಲೋಕದಲ್ಲಿ ಬ್ರಾಹ್ಮಣ ಪುತ್ರನಾಗಿ ಅವತರಿಸಿದ್ದು, ಶ್ರೀ ಶಂಕರ ಯತೀಶ್ವರ ಚರಣಾಶ್ರಯದಿಂದ ಹಸ್ತಾಮಲಕನೆಂಬ ಹೆಸರಂ ಪಡೆದುದು. ತಪೋಧನ ಶ್ರೇಷ್ಠನಾದ ಶೌನಕ ಮುನೀಂದ್ರನೇ ಕೇಳು. ಫಾಲಾಂಬಕನಾದ ಶ್ರೀ ಶಂಕರ ಯತಿವರೇಣ್ಯನು ತನ್ನ ಶಿಷ್ಯ ಸಮೂಹದಿಂದೊಡಗೂಡಿದವನಾಗಿ ಪುಣ್ಯಕ್ಷೇತ್ರವಾದ ಶ್ರೀಶೈಲವಂ ಬಿಟ್ಟು ಮುಂದೆ ಪ್ರಯಾಣ ಬೆಳೆಯಿಸಿ ಅನೇಕವಾದ ಪುಣ್ಯತೀರ್ಥ ಪ್ರದೇಶಗಳಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ಸತ್ಪುರುಷ ಸಮೂಹಕ್ಕೆ ಪ್ರೀತಿಯಿಂದ ಅದ್ವೈತ ತತ್ವಾಮೃತವನ್ನು ಬೋಧಿಸಿ ಜ್ಞಾನದಾನವನ್ನು ಮಾಡುವವನಾಗಿ ಅನೇಕ ಪುಣ್ಯಕ್ಷೇತ್ರಗಳನ್ನೊಳಗೊಂಡಿರುವ ಪಶ್ಚಿಮ ಸಮುದ್ರ ತೀರಕ್ಕೆ ದಯಮಾಡಿಸಿದನು. ಪಶ್ಚಿಮಾಶ ಜಲಧೆ ಪ್ರಾಂತ್ಯದಲ್ಲಿ ಅಲ್ಲಲ್ಲಿ ಚರಿಸುತ್ತಲಿದ್ದು, ಪೂರ್ವದಲ್ಲಿ ಪುಲಸ್ತ್ಯ ಬ್ರಹ್ಮಪೌತ್ರನಾದ ರಾವಣನು ಅವನ ಸಹೋದರರಾದ ಕುಂಭಕರ್ಣ ವಿಭೀಷಣರೂ ಸಹ ಉಗ್ರವಾದ ತಪಸ್ಸನ್ನಾಚರಿಸುತ್ತಲಿದ್ದು, ಸಿದ್ಧಿಯಂ ಪಡೆದ ಮಹಾಪುಣ್ಯ ಕ್ಷೇತ್ರವೆಂದು ಪ್ರಖ್ಯಾತಿಯನ್ನು ಹೊಂದಿರುವ ಗೋಕರ್ಣ ಕ್ಷೇತ್ರವನ್ನು ಶ್ರೀಶಂಕರ ಯತಿಯು ಸೇರಿದವನಾಗಿ ಪಶ್ಚಿಮ ಸಮುದ್ರದಲ್ಲಿ ಸ್ನಾನವನ್ನಾಚರಿಸಿ ಶಿಷ್ಯ ಸಮೂಹ ಸಮೇತನಾಗಿ ಭಕ್ತಿ ಭಾವದಿಂದ ಶ್ರೀ ಗೋಕರ್ಣೇಶ್ವರ ಸ್ವಾಮಿ ದೇವಾಲಯಕ್ಕೆ ದಯಮಾಡಿದನು. ಇಂತಹ ಪರಮ ಪುಣ್ಯ ಕ್ಷೇತ್ರದಲ್ಲಿ ಪೂರ್ವ ಯುಗದಲ್ಲಿ ತಪಸ್ಸನ್ನಾಚರಿಸಿದ ದಶಕಂಠಾದಿಗಳಿಗೆ ಪ್ರಸನ್ನನಾಗಿ ಅವರವರ ಇಷ್ಟಾರ್ಥಗಳನ್ನು ಅನುಗ್ರಹಿಸಿದ ಶ್ರೀ ಗೋಕರ್ಣೇಶ್ವರ ಲಿಂಗವನ್ನು ಶಂಕರ ಯತಿವರನು ನಿರ್ಮಲ ಭಕ್ತಿ ಭಾವದಿಂದ ವಿಧಿ ಪ್ರಕಾರ ಪೂಜಿಸಿ ಸಂತೋಷ ರಸದಿಂದ ಪ್ರಫುಲ್ಲಿತವಾದ ಚಿತ್ತವೃತ್ತಿಯಿಂದೊಡಗೂಡಿ ಪರಶಿವನನ್ನು ಸ್ತುತಿಸಿದನು. ಬ್ರಹ್ಮಾಂಡದಲ್ಲಿ ಗೋಚರಿಸುತ್ತಲಿರುವ ಮಹತ್ವ, ಅಹಂ ತತ್ವ, ಆಕಾಶ, ವಾಯು, ಆಪ ಮತ್ತು ಪೃಥ್ವಿ ಎಂಬ ಭೂತಾಕಾರಗಳಿಂದ ತೋರುತ್ತಲೂ ತದ್ಭೂತಗಳಿಂದ ಕಲ್ಪಿತವಾದುದೆಂಬುವ ಭೌತಿಕವು ಪ್ರಪಂಚದಲ್ಲಿನ ಚರಾಚರಗಳ ಅನೇಕವಾದ ರೂಪಗಳನ್ನು ಹೊಂದಿ ಆಯಾಯ ಚರಾಚರಗಳ ಚೇಷ್ಟೆಗಳಿಗೆ ಆಧಾರವಾದ ಮೂಲ ಮಾಯಾಶಕ್ತಿಗೆ ಆಧಾರವಾಗಿ ಆ ಮಾಯಾಶಕ್ತಿಗೂ ಅದರ ಪ್ರೇರಣೆಯಿಂದುಂಟಾಗುವ ಚೇಷ್ಟೆಗಳಿಗೂ ಚೇಷ್ಟೆಗೆ ಉಪರಣವಾದ ಚರಾಚರ ರೂಪಗಳಿಗೂ ಆ ರೂಪುಗಳನ್ನೊಳಗೊಂಡಿರುವ ಪ್ರಪಂಚಕ್ಕೂ ಆ ಪ್ರಪಂಚಕ್ಕೆ ಸಾಧಕವಾದ ಭೂತಗಳಿಗೂ ಸಹ ಸಾಕ್ಷಿ ಮಾತ್ರನಾಗಿಯೂ ಅವುಗಳಿಗೆ ಅತೀತನಾಗಿಯೂ ಏಕಾಕಾರನಾಗಿಯೂ ನಿರಾಕಾರನಾಗಿಯೂ ಶೋಭಿಸುತ್ತಲಿರುವ ನಿರುಪಾಧಿಕವೂ ನಿರ್ವಿಕಾರವೂ ಆದ ಪರಬ್ರಹ್ಮವೆಂಬ ಪರವಸ್ತುವು ಎಲೆ ಪರಶಿವನೇ ನೀನಲ್ಲದೆ ಬೇರೊಂದಲ್ಲವು. ಹೀಗೆ ನಾನಾ ವಿಧವಾಗಿ ಗೋಕರ್ಣನಾಥನನ್ನು ಸಾಕ್ಷಾತ್ ಜಗತ್ಪತಿಯಾದ ಶ್ರೀಶಂಕರ ಯತಿಯು ಅತಿಶಯವಾದ ಭಕ್ತಿಯಿಂದ ಸ್ತುತಿಸುತ್ತ ಗೋಕರ್ಣ ಕ್ಷೇತ್ರದಲ್ಲಿ ಸಶಿಷ್ಯವರ್ಗನಾಗಿ 3 ದಿನಗಳಿದ್ದ ತರುವಾಯ ಅಲ್ಲಿಂದ ಹೊರಟು ಲೋಕ ಪ್ರಸಿದ್ಧವಾದ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ವಿಶೇಷ ಮಹಿಮೆಯನ್ನು ಹೊಂದಿದ ಶಂಕರನಾರಾಯಣ ಕ್ಷೇತ್ರಕ್ಕಾಗಿ ಬಂದನು. ಈ ಪ್ರಪಂಚದಲ್ಲಿ ಮೂಢಾತ್ಮರಾದ ಜನರು ಯಾರೂ ಹರಿಹರರಿಗೆ ಭೇದವನ್ನು ಕಲ್ಪಿಸಿಕೊಂಡು ಭ್ರಾಂತರಾಗಿರುವರೋ ಅಂತಹ ಸಕಲ ಜನರ ಕರ್ಣಾಂತರ್ಗತವಾದ ಮಾಲಿನ್ಯವಂ ಪರಿಹರಿಸಿ ಕಾಪಾಡುವುದಕ್ಕಾಗಿ ಶ್ರೀಮನ್ನಾರಾಯಣನು ಮತ್ತು ಪರಶಿವನೂ ಸಹ ಏಕರೂಪವನ್ನಂಗೀಕರಿಸಿ ಮೂರ್ತಿರ್ಭವಿಸಿರುವ ಶಂಕರನಾರಾಯಣ ದೇವಾಲಯವನ್ನು ಪ್ರವೇಶಿಸಿ ಯತಿಶಂಕರನು ಪರಮಾನಂದ ತುಂದಿಲನಾಗಿ ಹರಿಹರರನ್ನು ಭಕ್ತಿಯಿಂದ ಸ್ತುತಿಸುತ್ತಲಿದ್ದನು. ವಿಷ್ಣುಮಯನಾದ ಸಂಪದ್ಯುಕ್ತ ಗ್ರೀವನೇ, ಪರಮೇಶ್ವರನೇ, ನಿನಗೆ ನಮಸ್ಕಾರವು, ಜಯ ಉಂಟಾಗಲಿ. ಪರಶಿವಮಯನಾದ ಅಜ್ಞಾನ ಧ್ವಂಸಕನಾದ ವೈಕುಂಠನಾಥನೇ, ನಾರಾಯಣನೇ, ನಿನಗೆ ನಮಸ್ಕಾರವು, ಜಯವಾಗಲಿ. ಗರುಡ ವಾಹನನಾದ ನಾರಾಯಣನೇ, ಸುಖಪ್ರದಾಯಕನಾದ ಪರಮೇಶ್ವರನೇ, ನಮಸ್ಕಾರವು, ಜಯವಾಗಲಿ. ಅಗ್ನಿನೇತ್ರನಾದ ಪರಮೇಶ್ವರನೇ, ನಮಸ್ಕಾರವು, ಜಯವಾಗಲಿ. ಪದ್ಮನೇತ್ರನಾದ ನಾರಾಯಣನೇ, ಶುಭಪ್ರದಾಯಕನೇ, ನಮಸ್ಕಾರವು, ಜಯವಾಗಲಿ. ನಾರಾಯಣನೇ, ಜಯವಾಗಲಿ. ಮೃತ್ಯುಂಜಯನಾದ ಶಂಕರನೇ, ನಮಸ್ಕಾರವು, ಜಯವಾಗಲಿ. ಮನ್ಮಥಾಂತಕನಾದ ಯತಿಶ್ರೇಷ್ಠನು ಈ ಪರಿಯಾಗಿ ಹರಿಹರ ಸ್ತುತಿಯನ್ನು ಆನಂದದಿಂದ ವಿರಚಿಸಿ ತರುವಾಯ ಶಿಷ್ಯ ಸಮೂಹವಂ ಕರೆದು ಶಿವನಾರಾಯಣರನ್ನು ಅಭೇದವಾಗಿ ಭಾವಿಸದೆ ಲೋಕದಲ್ಲಿ ಮೂಢಾತ್ಮರಾದವರು ಭೇದವನ್ನೆಣಿಸುತ್ತಾ ದುರ್ವಾದ ಮಾಡಿ ವೃಥ ಭಯಂಕರವಾದ ದುರ್ಗತಿಯನ್ನು ಹೊಂದುವರೆಂದು ಹೇಳಿದವನಾಗಿ ಮತ್ತಿಂತೆಂದನು. ಶ್ರೀಹರಿಯು ಪರಶಿವ ಸ್ವರೂಪಿನಿಂದ ಪ್ರಕಾಶಿಸುತ್ತಲಿರುವನು. ಮತ್ತೆ ಶ್ರೀಶಂಕರನು ನಾರಾಯಣ ಸ್ವರೂಪಿನಿಂದ ಭಾಸಿಸುತ್ತಲಿರುವನು.
ಶ್ರೀಮನ್ನಾರಾಯಣನ ಹೃದಯವು ಪರಮೇಶ್ವರನಿಂದ ಪೂರಿತವಾಗಿರುವುದು. ಹೇಗೆ ಈಶ್ವರನು ನಾರಾಯಣಾತ್ಮಕನಾದ ಹರಿಯಲ್ಲಿ ವ್ಯಾಪಿಸಿರುವನೋ ಹಾಗೆಯೇ ನಾರಾಯಣನು ಪರಶಿವಾತ್ಮಕವಾಗಿ ಪರಮೇಶ್ವರನಲ್ಲಿ ವ್ಯಾಪಿಸಿರುವನು. ಲೋಕದಲ್ಲಿ ಯಾರಾಗಲಿ ಹರಿಹರರಿಗೆ ಭೇದವನ್ನು ಎಣಿಸುವುದಾದರೆ ನರಕ ಪಾತ್ರರಾಗುವರು. ಹರಿಹರರಿಗೆ ಭೇದವನ್ನೆಣಿಸದವನು ಅಂದರೆ ಏಕಾತ್ಮರೆಂದು ಭಾವಿಸುವವನು ಸದ್ಗತಿಯನ್ನು ಪಡೆಯುವನು. ಪರಮೇಶ್ವರನು ಜಗನ್ಮಾತೆಯಾದ ಲಕ್ಷ್ಮೀದೇವಿಯ ರೂಪಿನಿಂದ ನಾರಾಯಣನ ವಕ್ಷಸ್ಥಲದಲ್ಲಿರುವನು. ನಾರಾಯಣನು ಸರ್ವಮಂಗಳೆಯಾದ ಗಿರಿಜಾದೇವಿಯ ರೂಪಿನಿಂದ ಪರಮೇಶ್ವರನ ವಾಮಾಂಕ ಸ್ಥಾಯಿಯಾಗಿರುವನು. ವಿರೂಪಾಕ್ಷನಾದ ಪರಶಿವನನ್ನು ಮಹಾವಿಷ್ಣುವು ವೃಷಭಾಕಾರದಿಂದ ವಹಿಸುತ್ತಲಿರುವನು. ಕಮಲಾಕ್ಷನಾದ ನಾರಾಯಣನನ್ನು ಸದಾಶಿವನು ಗರುಡಾಕಾರದಿಂದ ವಹಿಸುತ್ತಲಿರುವನು. ಏಕಾಮಾತ್ಮ ಎಂದು ಅನಂತವಾದ ವೇದಗಳಿಂದ ಸಂಸ್ತುತ್ಯವಾದ ಒಂದೇ ಪರಬ್ರಹ್ಮ ವಸ್ತುವು ಉಪಾಧಿ ಭೇದದಿಂದ ಪರಶಿವ ಮತ್ತು ನಾರಾಯಣನೆಂಬ ನಾಮ ಮಾತ್ರ ಭೇದವನ್ನು ಹೊಂದಿದಂತೆ ಎರಡಾಗಿ ತೋರುತ್ತಿರುವುದು. ಚಂದ್ರಚೂಡನಾದ ವಿಶ್ವನಾಥನು ಲಕ್ಷ್ಮೀಧವನಾದ ಜಗನ್ನಾಥನು ಒಂದೇ ವಸ್ತುವೆಂದು ಭಾವಿಸದೆ ಯಾರು ಭೇದ ಬುದ್ಧಿಯಿಂದ ಶಿವನಂ ಪೂಜಿಸಿ ವಿಷ್ಣುವಂ ದ್ವೇಷಿಸುವರೋ ಮತ್ತು ವಿಷ್ಣುವಂ ಪೂಜಿಸಿ ಶಿವನಂ ದ್ವೇಷಿಸುವರೋ ಆ ಉಭಯರೂ ಆ ಚಂದ್ರಾರ್ಕವಾಗಿ ಬಹು ಭಯಂಕರವಾದ ರೌರವಾದಿ ನರಕಗಳಲ್ಲಿ ಮುಳುಗಿರುವರು. ಈ ವಿಧವಾಗಿ ಹರಿಶಂಕರರ ಅಭೇದನಾದ ಮಹಾಮಹಿಮೆಗಳನೇಕವನ್ನು ಚಂದ್ರಮೌಳಿಯಾದ ಯತಿ ಕುಲಚಕ್ರವರ್ತಿಯು ಶಿಷ್ಯ ಸಮೂಹಕ್ಕೆ ವಿವರವಾಗಿ ಬೋಧಿಸುತ್ತಾ ಶಂಕರನಾರಾಯಣ ಕ್ಷೇತ್ರವನ್ನು ಬೀಳ್ಕೊಂಡು ತೀರ್ಥಯಾತ್ರಾ ಪರನಾಗಿ ಮುಂದೆ ಪ್ರಯಾಣವನ್ನು ಬೆಳೆಯಿಸುತ್ತಲಿರಲು ಮಾರ್ಗದಲ್ಲಿ ಒಂದೆಡೆಯಲ್ಲಿ ಕಾಲವಶದಿಂದ ಒಂದು ಮಗುವು ಮೃತಿಯನ್ನು ಹೊಂದಿರಲು ತಾಯಿ ತಂದೆಯರು ಬಂಧು ಜನಗಳಿಂದೊಡಗೂಡಿ ದುಃಖದಿಂದ ಬಹುವಿಧವಾಗಿ ಪ್ರಲಾಪಿಸುತ್ತಿದ್ದರು. ಮಗುವಿನ ಶವವನ್ನು ತೊಡೆಯ ಮೇಲಿಟ್ಟು ದುಃಖಾತಿರೇಕದಿಂದ ಹಂಬಲಿಸಿ ಪ್ರಲಾಪಿಸುತ್ತಲಿರುವ ಜನರನ್ನು ಬಾಲಚಂದ್ರಧರನಾದ ಯತಿರಾಜಹಂಸನು ನೋಡಿ ಹೃದಯವು ಕರಗಿ ಬಹು ದುಃಖಕ್ಕೆ ಗುರಿಯಾಗಿ ದುಃಖಾಶ್ರುಪೂರಿತ ಲೋಚನನಾಗಿ ಮರುಗುತ್ತಲಿರಲು ಆಗ ಅಲ್ಲಿರುವ ಸಕಲ ಜನರು ಬೆರಗಾಗುವಂತೆ ಮೇಲಿನಿಂದ ಘಂಟಾಘೋಷವಾಗಿ ಅಶರೀರ ವಾಕ್ಯವು ಸರ್ವರಿಗೂ ವ್ಯಕ್ತವಾಗುವಂತೆ ಕೇಳಿಬಂದಿತು. ಸರ್ವಜ್ಞನೂ ಸರ್ವಕಾಯದಕ್ಷನೂ ಶರ್ವನೂ ಆದ ಯತಿಪುಂಗವನೇ, ಮೃತಿಯಾಂತ ಶಿಶುವನ್ನು ನೋಡಿ ಮರುಗುತ್ತಲಿರುವ ತಾಯಿ ತಂದೆಯರನ್ನು ಕಂಡು ಸುಮ್ಮನೆ ಮನಮರುಗಿದರೆ ಮತ್ತೆ ಶರೀರವನ್ನು ಬದುಕಿಸಿಕೊಡಲು ಅಸಮರ್ಥರಾದ ಸಾಮಾನ್ಯ ಜನಗಳ ಮರುಕದಂತೆ ಮಹಾತ್ಮನಾದ ನಿನ್ನ ಮರುಕವು ವ್ಯರ್ಥವಾಗಲಾರದು ಎಂದು ಅಶರೀರ ವಾಕ್ಯವು ಕೇಳಿಬರಲು ಯತಿಕಂಠೀರವನು ಮಹಾಮಹಿಮನಾದ ಲೋಕರಕ್ಷಕನ ಈ ಮಾತುಗಳನ್ನು ಕೇಳಿ ತನ್ನ ಮನಸ್ಸಿನಲ್ಲಿ ವಿಶೇಷವಾದ ಸಂತೋಷವಂ ತಳೆದು ಲೋಕರಕ್ಷಕನು ದೀನ ಜನ ಬಾಂಧವನೂ ಆದ ಮಹಿಮಾಂಡವನಾದ ಪರಮೇಶ್ವರನಿಗೆ ಅಶರೀರ ವಾಕ್ಯದಿಂದ ಈ ಅರ್ಥವನ್ನು ಪ್ರಕಟಿಸುವುದು ಯೋಗ್ಯವಾದುದೇ ಸರಿ ಎಂದು ಯತಿವರನು ನುಡಿದನು. ಈ ವಿಧವಾಗಿ ಯತಿಪುಂಗವನು ಮಾತನಾಡುತ್ತಲಿರಲು ಮೃತಿಯನ್ನು ಹೊಂದಿದ್ದ ಆ ಶಿಶುವು ಆ ಕ್ಷಣವೇ ನಿದ್ರೆಯಿಂದ ಎಚ್ಚರಗೊಂಡವನಂತೆ ಮೈ ಮುರಿದು ಎದ್ದಿತು. ಇದಂ ಕಂಡು ಮಗುವಿನ ತಾಯಿ ತಂದೆಯರು ಅಪಾರ ಸಂತೋಷದಿಂದೊಡಗೂಡಿ ಯತಿಕುಲಾಧಿಪನಾದ ಶ್ರೀಶಂಕರನಿಗೆ ನಮಸ್ಕರಿಸಿ, ಎಲೆ ಮಹಾನುಭಾವನೆ, ನಮ್ಮ ವಂಶಾಂಕುರವನ್ನು ಕಾಪಾಡಿ ನಮ್ಮನ್ನು ಧರಿಸಿದೆ ಎಂದು ಕೊಂಡಾಡಿ ಅನುಜ್ಞೆಯಂ ಪಡೆದು ಬಂಧು ಜನಗಳಿಂದೊಡಗೂಡಿ ಉಲ್ಲಾಸದಿಂದ ತಮ್ಮ ಮನೆಯಂ ಕುರಿತು ತೆರಳಿದರು. ಅನಂತರ ಶ್ರೀ ಶಂಕರಯತೀಶ್ವರನು ಶಿಷ್ಯರ ಬಳಗದಿಂದೊಡಗೂಡಿ ಆ ಸ್ಥಳದಿಂದ ಹೊರಟು ಮುಂದೆ ಅನೇಕವಾದ ತೀರ್ಥಕ್ಷೇತ್ರಗಳನ್ನು ಸಂಚರಿಸಿ ಬರುತ್ತಾ ಸರ್ವಮಂಗಳೆಯಾದ ಶ್ರೀಲಲಿತಾಂಬಿಕೆಯು ಮೂಕಾಂಬಿಕಾ ನಾಮವನ್ನು ತಳೆದು ಭಕ್ತೋದ್ಧರಣಕ್ಕಾಗಿ ದಿವ್ಯಾಕಾರದಿಂದ ನೆಲೆಸಿರುವ ಕೊಲ್ಲೂರು ಎಂಬ ದೇವಿ ಕ್ಷೇತ್ರಕ್ಕಾಗಿ ಸಂಭ್ರಮಾನ್ವಿತನಾಗಿ ಬಂದನು. ಅನೇಕವಾದ ರಮ್ಯ ಫಲಕಗಳನ್ನು, ಪುಷ್ಪ ಸುಗಂಧವನ್ನು, ದಿವ್ಯವಾದ ತಂಪಿನ ಆಶ್ರಯ ಸ್ಥಾನಗಳನ್ನು ಹೊಂದಿ ರಂಜಿಸುತ್ತಲಿರುವ ತಾಳ ಮೊದಲಾದ ವೃಕ್ಷ ಮಾಲೆಗಳಿಂದ ಶೋಭಿಸುತ್ತಲಿರುವ ರಮಣೀಯವಾದ ಪುರಬಹಿರೋಪಕಂಠವನದಲ್ಲಿ ನಿಯಮದಿಂದ ಪೂಜಿಸುತ್ತಲಿರುವ ಸಾಧಕರಿಗೆ ಪರಿಸ್ಥಿತಿಯನ್ನುಂಟು ಮಾಡುವ ಸ್ಥಳವೆಂಬುವ ಮೂಕಾಂಬಿಕಾ ದೇವಾಲಯವು ಕಂಗೊಳಿಸಲು ಬಾಲಚಂದ್ರಧರನಾದ ಯತಿಸಿಂಹನು ಅಲ್ಲಿಗೆ ದಯೆಗೈದನು. ಯತಿಪುಂಗವನು ಮೂಕಾಂಬಿಕಾ ದೇವಾಲಯಕ್ಕೆ ಬಂದು
ಮಹಾದೇವಿಯ ಚರಣ ಕಮಲ ಸಂದರ್ಶನದಿಂದ ಪ್ರಾಪ್ತವಾದ ವಿಶೇಷವಾದ ಆನಂದ ಬಾಷ್ಪ ಬಿಂದುಗಳು ಅಕ್ಷಿಯುಗಳದಿಂದ ಉದುರುತ್ತಲಿರಲು ರೋಮಾಂಚನವಾಗಿ ಅತಿಶಯ ಭಕ್ತಿಭಾವದಿಂದ ಜಗನ್ಮಾತೆಯ ಪಾದಾರವಿಂದಗಳಿಗೆ ವಿಧಿ ಪ್ರಕಾರ ಪ್ರಣಾಮವಂ ಮಾಡಿ ಎದ್ದು ಕೈ ಮುಗಿದು ವಿನಯದಿಂದ ಈ ಪ್ರಕಾರ ಸ್ತುತಿಸುತ್ತಲಿದ್ದನು. ಎಲೋ ಜಗಜ್ಜನನಿಯೇ, ನಿನ್ನ ಪವಿತ್ರ ಪಾದ ಸರಸೀರುಹ ಯುಗ್ಮವನ್ನು ಸಾರ್ವಕಾಲದಲ್ಲಿಯೂ ಮನಸ್ಸಿನಲ್ಲಿ ಆವಾಹಿಸಿ ಸಕಲ ವಿಧವಾದ ಉಪಚಾರಗಳಿಂದ ಮಾನಸ ಪೂಜೆಯನ್ನು ಮಾಡುತ್ತಲಿರುವ ಆರಾಧಕರು ಧನ್ಯರಾಗುವರು. ದೇವತೆಗಳು ಮತ್ತು ದೇವಾಧೀಶ್ವರರೂ ಸಹ ನಿನ್ನ ಪಾವನ ಪಾಪ ಪಂಕೇರುಹ ದ್ವಂದ್ವ ಭಜನೆಯಿಂದ ಉನ್ನತೋನ್ನತವಾದ ಸಂಪತ್ತನ್ನು ಪಡೆಯುವರು. ಪ್ರಪಂಚದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣಭೂತಗಳಾದ ರಜ ಸತ್ವ ಮತ್ತು ತಮಸ್ಸೆಂಬ ಗುಣತ್ರಯಗಳು ನಿನ್ನಿಂದ ಉತ್ಪನ್ನವಾದವುಗಳಾದ್ದರಿಂದ ಪ್ರಪಂಚದ ರಚನಾಕ್ರಮವು ನಿನ್ನದು, ಪ್ರಪಂಚ ಸಂರಕ್ಷಣೆಯೂ ನಿನ್ನದು, ಪ್ರಪಂಚ ಸಂಹಾರ ಕಾರ್ಯವೂ ನಿನ್ನದಾಗಿರುವುದು. ಪ್ರಾಪಂಚಿಕವಾದ ಸುಖವೂ ಮತ್ತು ಪಾರಲೌಕಿಕವಾದ ಸುಗತಿಯೂ ಸಹ ಲೋಕಮಾತೆಯಾದ ನಿನ್ನ ಕರುಣಾ ದೃಷ್ಟಿ ಮಾತ್ರದಿಂದಲೇ ಲಭಿಸುವುದೆಂಬುದು ಸತ್ಯವಾದುದು. ಅಪೂರ್ವವಾದ ಮಹಾತ್ಮೆಯಿಂದೊಡಗೂಡಿದವರೆಂದು ಸುಪ್ರಸಿದ್ಧರಾದ ವಿದ್ವಾಂಸರಿಂದ ವಿವರಿಸಲ್ಪಟ್ಟ ವಿಧಾನದಿಂದ ಅತ್ಯಂತ ರಮಣೀಯವಾದ ನಿನ್ನ ಪಾದ ಪದ್ಮಯುಗಳವನ್ನು ನಿರಂತರದಲ್ಲಿಯೂ ಸಾರವತ್ತರವಾದ ಸಮಾಧಿ ಯೋಗದಲ್ಲಿ ಯಾವ ಪುಣ್ಯಶಾಲಿಗಳು ಧ್ಯಾನಿಸುತ್ತಲಿರುವರೋ ಅವರು ದುಸ್ತರವಾದ ಭವ ಸಮುದ್ರವನ್ನು ದಾಟಿ ಧನ್ಯತೆಯನ್ನು ಪಡೆಯುವರು. ರಮ್ಯವಾದ ಬಂಗಾರ ವರ್ಣದಿಂದ ಶೋಭಿಸುವುದಾಗಿಯೂ 4 ದಳಗಳುಳ್ಳದ್ದಾಗಿಯೂ ಇರುವ ಆಧಾರವೆಂಬ ಚಕ್ರ, ಘನವಾದ ಹವಳದ ಬಣ್ಣದಿಂದೊಡಗೂಡಿದ 6 ದಳಗಳುಳ್ಳವಾದ ಸ್ವಾಧಿಷ್ಠಾನ ಚಕ್ರ ಮತ್ತು ಸೊಗೈಸುವ ಧೂಮ್ರವರ್ಣ ಶೋಭಿತವಾಗಿ 10 ದಳಗಳುಳ್ಳದ್ದಾದ ಮಣಿಪೂರ ಚಕ್ರ, ಈ 3 ಚಕ್ರಗಳ ಮಧ್ಯದಲ್ಲಿ ಪ್ರಾಪಂಚಿಕವಾದ ಭೋಗೋಪಕರಣಗಳನ್ನು ಬಯಸುವವರು ಯಾರೋ ಆ ನರರು ನಿನ್ನನ್ನು ಧ್ಯಾನಿಸಿ ನಿನ್ನ ಸಂಪದ್ಯುಕ್ತವಾದ ಪುರವನ್ನು ಪ್ರವೇಶಿಸಲು ಸಮರ್ಥತೆಯಿಲ್ಲದವರಾಗಿ ಪುರರ್ಬಹಿಪ್ರಾಂತ್ಯದಲ್ಲಿದ್ದು ನಿನ್ನನ್ನು ಆರಾಧಿಸಿದ ಫಲವು ಮುಗಿಯುವ ಪರ್ಯಂತರ ಭೋಗಗಳನ್ನನುಭವಿಸುವವರು. ಲೋಕದಲ್ಲಿ ಮನುಷ್ಯನು ಭೋಗೋಪಕರಣವನ್ನು ಸ್ವರ್ಗಾದಿ ಭೋಗಗಳನ್ನು ಕಾಮಿಸಿ ಕರ್ಮಗಳನ್ನು ಆಚರಿಸುವುದೇ ಆದರೆ ಅಂತಹ ಮನುಷ್ಯನಿಗೆ ಮೋಕ್ಷವು ದೊರೆಯದೆಂಬುದು ಸುಪ್ರಸಿದ್ಧವಲ್ಲವೇ? ಮನೋಹರವಾದ ಪಿಂಗಳ ವರ್ಣದಿಂದೊಡಗೂಡಿ 12 ದಳಗಳಿಂದ ಪರಿಶೋಭಿಸುವ ದಿವ್ಯವಾದ ಅನಾಹತ ಚಕ್ರ ಮಧ್ಯದಲ್ಲಿ ಸರ್ವ ಮಂಗಳದಾಯಕಿಯಾದ ನಿನ್ನನ್ನು ಧ್ಯಾನಿಸಿ ಆರಾಧಿಸುವ ಪುಣ್ಯಶಾಲಿಗಳು ಸಕಲ ಸಂಪದ್ಭರಿತವಾದ ನಿನ್ನ ಪುರವಂ ಸೇರಿ ಉತ್ಕೃಷ್ಟವಾದ ಸ್ಥಾನದಲ್ಲಿ ನಿಂತು ನಿನ್ನ ಪರಮಾನುಗ್ರಹದಿಂದ ಉನ್ನತೋನ್ನತವಾದ ಸುಖ ಪರಂಪರೆಗಳನ್ನು ಅನುಭವಿಸುತ್ತಾ ಆನಂದ ಭರಿತರಾಗಿ ಶಾಶ್ವತವಾಗಿ ನಿಲ್ಲುವರು. ಇವರುಗಳು ನಿಷ್ಕಾಮ ವೃತ್ತಿಯಿಂದ ಅಂದರೆ ಪ್ರತಿಫಲವನ್ನು ಅಪೇಕ್ಷಿಸದೆ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮವನ್ನಾಚರಿಸಿದವರು. ಪರಿಶುದ್ಧ ಪ್ರಕಾಶಮಾನತೆಯಿಂದ ವಿಭ್ರಾಜಿಸುವ ಧೂಮ್ರವರ್ಣ ಸುಶೋಭಿತವಾಗಿಯೂ ಅತಿ ರಮಣೀಯತರವಾದ 16 ದಳಗಳಿಂದ ಪರಿರಂಜಿತವಾಗಿಯೂ ಇರುವ ವಿಶುದ್ಧ ನಾಮಕವಾದ ಪ್ರಸಿದ್ಧ ಚಕ್ರ ಮಧ್ಯದಲ್ಲಿ ಜಗಜ್ಜನನಿಯತ್ರಿಯಾದ ನಿನ್ನ ಪಾದಾರವಿಂದಗಳನ್ನು ಧ್ಯಾನಿಸಿ ಪೂಜಿಸುವ ನಿರ್ಮಲವಾದ ಬುದ್ಧಿಯುಳ್ಳ ಮಹನೀಯರುಗಳು ನಿನ್ನ ಸನ್ನಿಧಾನದ ವಿಶೇಷ ಕೃಪೆಗೆ ಒಳಪಟ್ಟವರಾಗಿ ಪ್ರಪಂಚವನ್ನು ಆವರಿಸಿರುವ ಯೋಗ ಮಾಯಾ ನಾಮಕವಾದ ಪಾಶದಿಂದ ಬದ್ಧರಾಗದೆ ಅತ್ಯಂತ ವೈಭವದಿಂದ ನಿನ್ನ ಕೇವಲ ಪುಣ್ಯತಮವಾದ ಸಾಮೀಪ್ಯ ಪದವಿಯನ್ನು ಪಡೆಯುವರು. ಅಪಾರವಾದ ಸಹಸ್ರ ದಳಗಳಿಂದ ನಿರಂತರ ಶೋಭಿಸುತ್ತಾ ಶುದ್ಧ ಕರ್ಪೂರವೆಂದರೆ ಧವಳ ವರ್ಣ ಪರಿಶೋಭಿತವಾದ ಮಹೋತ್ತಮವಾದ ಆಜ್ಞಾ ಎಂಬ ದಿವ್ಯ ನಾಮದಿಂದೊಡಗೂಡಿದ ಚಕ್ರ ಮಧ್ಯದಲ್ಲಿ ಮಹಾಲಕ್ಷ್ಮೀ ಸ್ವರೂಪಿಣಿಯಾದ ನಿನ್ನನ್ನು ಧರಿಸಿ ಭಕ್ತಿ ಭಾವದಿಂದ ಧ್ಯಾನಿಸಿ ಪೂಜಿಸುತ್ತಲಿರುವ ಮಹನೀಯರುಗಳು ನಿನ್ನನುಗ್ರಹದಿಂದ ಸಾರೂಪ್ಯ ಪದವಿಯನ್ನು ಹೊಂದಿ ನಿನ್ನ ಸನ್ನಿಧಾನವನ್ನು ಪಡೆಯುವರು. ಭೂರಿ ಮಂಗಳಪ್ರದಾಯಿಕಿಯಾದ ಲಲಿತಾದೇವಿಯೇ, ನಿಶ್ಚಲವಾದ ಧ್ರುವ ಮಂಡಲ ಪರಿಶೋಭಿತವಾದುದಾಗಿರುವ ಕಮಲ ಮಧ್ಯದಲ್ಲಿ ನಿನ್ನ ಪರಮ ಪಾವನ ಪಾದ ಕಮಲಗಳನ್ನು ನಿಲ್ಲಿಸಿ ನಿರಂತರ ತಮ್ಮ ಹೃದಯ ಕಮಲದಲ್ಲಿ ಧ್ಯಾನಿಸುವ ಮಹಾತ್ಮರಾದ ಸಾಧಕರು ಸಕಲ ವಿಧವಾದ ಮೋಹಗಳಿಂದ ಮುಕ್ತರಾಗಿ ಬ್ರಹ್ಮಾನಂದ ಪ್ರದಾಯಕಿಯಾದ ನಿನ್ನ ಮಂಗಳ ಮೂರ್ತಿಯನ್ನು ಬೆರೆದು
ಪುನರಾಗಮನವಿಲ್ಲದ ಸಾಯುಜ್ಯ ಪರಮ ಪದವನ್ನು ಪಡೆಯುವರೆನಲು ನಿನ್ನ ಮಹಿಮೆಯು ಉಪಮಾನ ರಹಿತವಾಗಿರುವುದು. ದುಷ್ಟ ದಾನವ ಕುಲ ಶಿರಶ್ಛೇದನೋಪಕರಣವಾದ ಸುದರ್ಶನವೆಂಬುವ ಚಕ್ರದಿಂದ ಪರಿಶೋಭಿಸುತ್ತಲಿರುವ ಹಸ್ತಕಮಲನಾದ ಶ್ರೀಮನ್ನಾರಾಯಣನ ಪ್ರಿಯ ಸಹೋದರಿಯೇ, ಸಕಲ ದೇವ ಸಂಕುಲ ಸಂಪೂಜಿತವಾಗಿಯೂ ದುಷ್ಟಾರಿಷ್ಟ ಪರಿಹಾರಕವಾಗಿಯೂ ಪರಮ ಪಾವನತಮವಾಗಿಯೂ ಇರುವ ಮಂಗಳತರವಾದ ಶ್ರೀಚಕ್ರ ಮಧ್ಯಸ್ಥಿತಿಯಾಗಿ ರಾರಾಜಿಸುವ ಶ್ರೀ ಲಲಿತಾಂಬಿಕೆಯೇ, ದೇವಕುಲ ಚೂಡಾಮಣಿಯಾದ ಮಹೇಂದ್ರನಿಂದ ಆರಾಧಿಸಲ್ಪಡುತ್ತಿರುವ ಸರ್ವೋತ್ತಮವಾದ ಪಾದ ಕಮಲಯುಗ್ಮ ಪರಿಶೋಭಿತೆಯೇ, ಪುಣ್ಯಚರಿತ್ರೆಯೇ, ದಕ್ಷಿಣ ಹಸ್ತದ ಅಂಗುಳ್ಯಾಗ್ರದಲ್ಲಿ ಸಹಸ್ರ ಕಿರಣ ಕಾಂತಿಯಂ ಧಿಕ್ಕರಿಸುವ ಮಹದೂಷ್ಮೆಯಿಂದ ಬೆಳಗುವ ಚಕ್ರಾಯುಧವನ್ನು ಧರಿಸಿರುವ ಲೋಕಮಾತೆಯೇ, ಆಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ ಮತ್ತು ಆಜ್ಞಾ ಎಂಬ 6 ಚಕ್ರಗಳಲ್ಲಿ ಸಂಸ್ಥಿತಿಯಾದ ಸರ್ವಮಂಗಳೆಯೇ, ರಕ್ಷಿಸು ಎಂದು ಯತಿಕುಲ ಚಕ್ರವರ್ತಿಯಾದ ಶ್ರೀಶಂಕರನು ಮೂಕಾಂಬಿಕಾಂಘ್ರಿಯುಗ್ಮದಲ್ಲಿ ನಮಿಸಿದನು. ಈ ವಿಧವಾಗಿ ನಾನಾ ರೀತಿಯಿಂದ ಮೂಕಾಂಬಿಕಾ ಪಾದ ಪದ್ಮಯುಗಳವನ್ನು ಸನ್ನುತಿಸಿ ನಮಸ್ಕರಿಸಿ ಮನ್ಮಥಾಂತಕನು ತರುವಾಯ ಸನ್ಯಾಸಾಶ್ರಮೋಚಿತವಾದ ಭಿಕ್ಷೆಯನ್ನಾಚರಿಸಿ ಶಾಂತ ಮಾನಸರಾದ ಬಹುಸಜ್ಜನರಿಗೆ ಅಪಾರವಾದ ವೈಭವವನ್ನು ಅನುಗ್ರಹಿಸಿ ಸಕಲ ಶಿಷ್ಯರಿಂದೊಡಗೂಡಿ ಮೂಕಾಂಬಿಕಾಲಯದಿಂದ ಶೋಭಿಸುತ್ತಲಿರುವ ಕೊಲ್ಲೂರು ಮಹಾಕ್ಷೇತ್ರವನ್ನು ಬೀಳ್ಕೊಂಡನು. ಅಲ್ಲಿಂದ ಕೆಲವು ದೂರ ಪ್ರಯಾಣವು ಬೆಳೆದ ತರುವಾಯ ಅನೇಕವಾದ ಬ್ರಾಹ್ಮಣ ನಿಳಯಗಳನ್ನು ತಳೆದಿರುವ ಬಲಿಪುರವೆಂಬ ಅಗ್ರಹಾರವನ್ನು ಪ್ರವೇಶಿಸಲು ಅಲ್ಲಿ 2,000 ಸಂಖ್ಯಾಕವಾದ ಬ್ರಾಹ್ಮಣ ನಿಳಯಗಳು ಸಕಲ ವಿಧವಾದ ಸಂಪತ್ತಿನಿಂದ ವಿರಾಜಿಸುತ್ತಲಿದ್ದವು. ಬಲಿಪುರವೆಂಬ ಅಗ್ರಹಾರದಲ್ಲಿ ವಾಸ ಮಾಡುತ್ತಲಿರುವ ಸಕಲ ಬ್ರಾಹ್ಮಣರು ವೇದಾಧ್ಯಯನ ನಿರತರು, ಸತ್ಕರ್ಮನಿಷ್ಠರು, ಸಕಲ ಶಾಸ್ತ್ರ ಪಂಡಿತರು ಉತ್ತಮವಾದ ಯಜ್ಞಗಳನೇಕವನ್ನು ನಿಷ್ಕಾಮ ಭಾವದಿಂದಾಚರಿಸಿ ನಿರಂತರದಲ್ಲಿಯೂ ಕಮಲನಾಭನಾದ ಶ್ರೀಮನ್ನಾರಾಯಣನ ಪಾದ ಸರಸೀರುಹದಲ್ಲಿ ಭಕ್ತಿಯುಳ್ಳವರೂ ಆಗಿದ್ದರು. ಈ ವಿಧದಿಂದ ಪ್ರಕಾಶಿಸುತ್ತಲಿದ್ದ ಬಹುಜನ ಬ್ರಾಹ್ಮಣರ ಮಧ್ಯೆ ಬಹು ನಕ್ಷತ್ರಗಳ ಸಮೂಹದಿಂದ ಆವರಿಸಲ್ಪಟ್ಟ ಪೂರ್ಣ ಶಶಿಮಂಡಲದಂತೆಯೂ ಕಾಂಚನಮಯವಾದ ಕಂಠಾಭರಣದ ಪದಕದ ಮಧ್ಯಸ್ಥಿತ ನಾಯಕರತ್ನದಂತೆಯೂ ಸಹ ಅನಂತ ಸದ್ಗುಣಾಲಂಕೃತನಾದ ಬ್ರಾಹ್ಮಣನೊಬ್ಬನು ಅತಿ ಸಂಭ್ರಮದಿಂದ ಪ್ರಕಾಶಿಸುತ್ತಲಿದ್ದನು. ಈ ಬ್ರಾಹ್ಮಣನು ಜಗದ್ವಿಖ್ಯಾತನಾದ ಭಟ್ಟಪಾದಮುನಿಯ ಶಿಷ್ಯನು, ಕರ್ಮಕಾಂಡವನ್ನು ಸಂಪೂರ್ಣವಾಗಿ ತಿಳಿದ ಪಂಡಿತೋತ್ತಮನು ಮತ್ತು ಪ್ರಭಾಕರನೆಂಬ ಹೆಸರಿನಿಂದ ಪ್ರಸಿದ್ಧನಾದವನು. ನಾನಾ ಪರಿಯ ಯಜ್ಞಗಳನ್ನಾಚರಿಸಿ ಸಕಲ ದೇವತಾ ಸಂತುಷ್ಟಿಯನ್ನೆಸಗಿ ಅಪಾರವಾದ ಐಶ್ವರ್ಯದಿಂದೊಡಗೂಡಿ ಬಲಿಪುರಾಗ್ರಹಾರದಲ್ಲಿ ಅತಿ ಸುಖದಿಂದ ಇರುವನು. ವಿಶೇಷವಾದ ದ್ರವ್ಯವು, ಹೇರಳವಾದ ಧಾನ್ಯಗಳು, ಅಸಂಖ್ಯಾತವಾದ ಗೋ ಸಮೂಹಗಳು ಈತನ ಮನೆಯಲ್ಲಿ ತುಂಬಿರುವುವು. ಇಷ್ಟಾದರೂ ಮನಸ್ಸಿಗೆ ಲೇಷ ಮಾತ್ರವೂ ಸುಖವಿಲ್ಲದೆ ಈ ಬ್ರಾಹ್ಮಣನು ಅಳುತ್ತಲಿರುವನು. ಈತನಿಗೆ ಏಕಮಾತ್ರ ಪುತ್ರನು. ಅವನು ಯಾರೊಡನೆಯೂ ಮಾತನಾಡದೆ ಮೂಕನಾಗಿರಲು ಬ್ರಾಹ್ಮಣನು ಪತ್ನಿ ಸಮನ್ವಿತನಾಗಿ ಸಾರ್ವದಾ ಅಪಾರ ಚಿಂತಾ ಸಮುದ್ರದಲ್ಲಿ ಮಗ್ನನಾಗಿ ತನ್ನ ವಿಶೇಷ ಸಂಪತ್ತನ್ನೂ ಲಕ್ಷಿಸದೆ ಮರುಗುತ್ತಲಿದ್ದನು. ಇವನ ಮಗನು ಮನ್ಮಥನಂ ಹೋಲುವಂತೆ ಸುಂದರನಾಗಿಯೂ ಭೂದೇವಿಯಂತೆ ಕ್ಷಮಾಗುಣ ಸಮನ್ವಿತನಾಗಿಯೂ ಪೂರ್ಣಿಮಾ ಚಂದ್ರಮನಂತೆ ಶೋಭಿಸುವ ಮುಖಮಂಡಲದಿಂದ ರಾಜಿಸುವವನು ಮತ್ತು ಮಹಾ ತೇಜಸ್ವಿಯೂ ಆಗಿದ್ದನು. ಆದರೆ ಯಾರೊಡನೆಯೂ ಮಾತನಾಡನು, ಯಾರ ಸಂಗಡವೂ ಸೇರನು, ಸಮವಯಸ್ಕರಾದ ಹುಡುಗರೊಡನೆ ಆಟವಾಡನು. ಹೀಗೆ ಮುಗ್ಧ ಚೇಷ್ಟಿತನಾಗಿ ಕುಳಿತಿರುವನು. ಮಗನು ಈ ಪ್ರಕಾರವಾಗಿರಲು ಅಪಾರ ವ್ಯಥೆಯಿಂದ ಪ್ರಭಾಕರನು ಸಂತೋಷರಹಿತನಾಗಿ ಪತ್ನಿಯೊಡನೆ ದುಃಖಿಸುತ್ತಾ ಭ್ರಾಂತನಂತೆ ಇದ್ದು ಅನಂತರ ಶಿಷ್ಯ ಸಮೂಹದಿಂದೊಡಗೂಡಿ ಪರಮ ಪೂಜ್ಯಪಾದನಾದ ಶ್ರೀಶಂಕರ ಯತೀಶ್ವರನು ಅಗ್ರಹಾರಕ್ಕೆ ದಯಮಾಡಿರುವನೆಂಬ ವರ್ತಮಾನವನ್ನು ಕೇಳಿದನು. ಶುಭ ವರ್ತಮಾನವನ್ನು ಕೇಳಿದೊಡನೆಯೇ ಬಹು ಸಂತೋಷಭರಿತನಾಗಿ ತಾನು ಯತಿ ಕುಲ ಚೂಡಾಮಣಿಯ ಪಾದ ಕಮಲಗಳಲ್ಲಿ ಅಭಿವಂದಿಸಿ ತನ್ನ ಮಗನ ಪ್ರಕೃತ ಸ್ಥಿತಿಗೆ ಕಾರಣಭೂತವಾದ ಪೂರ್ವ ವೃತ್ತಾಂತವನ್ನು ಆ ಮಹಾತ್ಮನಿಂದ ತಿಳಿದು ಮುಂದೆ ಮಗನ ಉದ್ಧಾರಕ್ಕಾಗಿ ಆಗಬೇಕಾದ ಉತ್ತರ ವೃತ್ತಾಂತವನ್ನು ಅರಿತು ಕೃತಾರ್ಥನಾಗುವೆನೆಂದು ನಿಶ್ಚಯಿಸಿ ಸಮಸ್ತ ಬಾಂಧವರಿಂದೊಡಗೂಡಿ ಯತಿ ಕುಲ ತಿಲಕನ ಚರಣ ಸರಸೀರುಹ ದರ್ಶನಾರ್ಥವಾಗಿ ಹೊರಡಲು ಅತಿ ಸಂಭ್ರಮದಿಂದ ಸಿದ್ಧನಾದನು. ರಿಕ್ತಹಸ್ತೆ ನಗಂತ್ಯವಂ ರಾಜಾನಂ
ದೈವತಂ ಗುರುಂ ಎಂಬಂತೆ ಯತಿಕುಲ ಚಕ್ರವರ್ತಿಯಾಗಿಯೂ ಜಗದ್ಗುರುವಾಗಿಯೂ ಸಾಕ್ಷಾತ್ ಪರಮಶಿವ ಸ್ವರೂಪನಾಗಿಯೂ ಇರುವ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಸಾನ್ನಿಧ್ಯಕ್ಕೆ ಬರಿಯ ಕೈಯಲ್ಲಿ ಹೋಗಬಾರದೆಂಬುವ ನೀತಿಯಂ ಅರಿತವನಾದ ಪ್ರಭಾಕರನು ಅಪಾರವಾದ ಫಲಗಳನ್ನು ತರಿಸಿ ತನ್ನ ಶಿಷ್ಯರಿಂದ ಹೊರಿಸಿಕೊಳ್ಳುವವನಾಗಿ ಪತ್ನಿಯಿಂದೊಡಗೂಡಿ ಪುತ್ರ ಸಹಿತವಾಗಿ ಹೊರಟು ಜಗದ್ಗುರು ಶ್ರೀಶಂಕರ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಶ್ರೀಮಚ್ಚರಣ ಸನ್ನಿಧಾನಗಳಂ ಕುರಿತು ಬಂದನು. ಅನೇಕವಾದ ಫಲಗಳನ್ನು ತಂದು ಗುರುವರ ಶ್ರೀಶಂಕರಾಚಾರ್ಯರ ಕೋಮಲವೂ ಪಾವನವೂ ಆದ ಪಾದ ಪದ್ಮಗಳಲ್ಲಿ ಕಾಣಿಕೆಯನ್ನಾಗಿ ಸಮರ್ಪಿಸಿ ಸಾಷ್ಟಾಂಗದಿಂದ ನಮಸ್ಕರಿಸಿ ತರುವಾಯ ತನ್ನ ಮಗನಂ ಕರೆತಂದು ಗುರುಪಾದಾಂಬೋರುಹಕ್ಕೆ ಸಮರ್ಪಿಸುತ್ತಾ ತನ್ನ ಮನಸ್ಸಿನಲ್ಲಿ ಹೆಚ್ಚುತ್ತಲಿರುವ ಅಪಾರ ದುಃಖವನ್ನು ತಾನೇ ಸಂತೈಸಿಕೊಂಡು ವಿನಯದಿಂದ ಕೈಮುಗಿದು ಯತಿಕುಲ ಕಂಠೀರವನಿಗೆ ಈ ಪ್ರಕಾರ ಗದ್ಗದ ಸ್ವರದಿಂದ ವಿಜ್ಞಾಪಿಸಿದನು. ಮಹಾತ್ಮನಾದ ಜಗದ್ಗುರುವೇ, ಲಾಲಿಸು. ಈ ಬಾಲಕನು ನನ್ನ ಮಗನು. ಇವನಿಗೆ 13 ವರ್ಷ ವಯಸ್ಸಾಗಿರುವುದು. ಇವನು ಹುಟ್ಟಿದಂದಿನಿಂದ ಈವರೆವಿಗೂ ಕೇವಲ ಮೂಢನಾಗಿರುವನು. ಇವನ ವೃತ್ತಾಂತವೇನೆಂಬುದನ್ನು ತಿಳಿಯಲು ಸಾಧ್ಯವಾಗಿರುವುದು. ಮಹಾನುಭಾವನಾದ ನೀನು ಇವನನ್ನು ಕೃಪೆಯಿಂದ ಸಂರಕ್ಷಿಸಬೇಕು ಎಂದು ಪ್ರಭಾಕರನು ಕೈಮುಗಿದು ವಿಜ್ಞಾಪಿಸಿದನು. ಲಾಲಿಸು ಗುರುವರನೇ, ಈ ಬಾಲಕನು ಎಷ್ಟು ಕಾಲ ಪರ್ಯಂತರ ಆಹಾರವನ್ನು ಕೊಡದಿದ್ದರೂ ಬೇಕೆಂದು ಕೇಳನು. ಆಹಾರವನ್ನು ಕೊಟ್ಟರೆ ಮಿತಿಯಿಲ್ಲದಂತೆ ತಿಂದು ಬಿಡುವನು. ಎಷ್ಟು ವಿಧವಾಗಿ ದೂಷಿಸಿದಾಗ್ಯೂ ಮನಸ್ಸಿನಲ್ಲಿ ಲೇಷ ಮಾತ್ರವೂ ಕೋಪಗೊಳ್ಳನು. ಯಾವ ವಸ್ತುವನ್ನೂ ನೋಡನು, ಯಾವ ಕೆಲಸವನ್ನೂ ಮಾಡನು, ಯಾವ ಪದಾರ್ಥವನ್ನೂ ಕಂಡರೂ ತನಗೆ ಬೇಕೆಂದು ಅಪೇಕ್ಷಿಸನು. ಅತ್ಯಂತ ಮೂಢನಾಗಿ ಕುಳಿತಿರುವನು. ಈತನಿಗೆ ಬ್ರಾಹ್ಮಣ ಪದ್ಧತಿಯು ಲೋಪವಾಗದಂತೆ ಕಾಲಕಾಲಕ್ಕೆ ತಪ್ಪದೆ ಚೌಲೋಪನಯನಾದಿ ವಿದ್ಯುಕ್ತ ಕರ್ಮಗಳನ್ನು ನಾನು ಮಾಡಿರುವೆನು. ಈ ಮೂಢ ಭಾವದಲ್ಲಿರುವ ಬಾಲಕನನ್ನು ಮಹಾನುಭಾವನು ಕೃಪಾಪೂರ್ಣನೂ ಆದ ನೀನು ಸಂರಕ್ಷಿಸಬೇಕೆಂದು ಪ್ರಭಾಕರನು ಶ್ರೀಶಂಕರ ಯತೀಶ್ವರನ ಪಾದ ಪ್ರಾಂತ್ಯದಲ್ಲಿ ತನ್ನ ಶಿರಸ್ಸನ್ನು ಚಾಚಿ ದೈನ್ಯದಿಂದ ಬೇಡಿಕೊಂಡನು. ಬ್ರಾಹ್ಮಣನ ಪ್ರಾರ್ಥನೆಯನ್ನು ಲಾಲಿಸಿ ಯತಿ ಕುಲಶೇಖರನು ದಯಾಸಮನ್ವಿತನಾಗಿ ಆತನಂ ಸಂತೈಸಿ ಬಳಿಕ ಆತನ ಮಗನಂ ಕುರಿತು ನಗುತ್ತಾ, ಎಲೈ ಬಾಲಕನೇ, ನೀನು ಯಾರು? ಏತಕ್ಕಾಗಿ ಜಡತನವನ್ನು ಅಂಗೀಕರಿಸಿರುವೆ ಎಂದು ಪ್ರಶ್ನೆ ಮಾಡಲು ತರುವಾಯ ಮೂಕನಂತಿರದ ಆ ಬಾಲಕನು ಮುಗುಳು ನಗೆಯಿಂದೊಡಗೂಡಿ ಗುರುವರ್ಯನಂ ಕುರಿತು ಈ ಪ್ರಕಾರ ಉತ್ತರವನ್ನು ಕೊಟ್ಟನು. ಉನ್ನತ ಮಹಿಮಾನ್ವಿತನಾದ ಯತೀಶ್ವರನೇ, ಪರಮ ಪೂಜ್ಯನಾದ ಗುರುವರೇಣ್ಯನೇ, ಸಾವಧಾನ ಚಿತ್ತನಾಗಿ ನನ್ನ ವಿಜ್ಞಾಪನೆಗಳನ್ನು ಲಾಲಿಸು. ಸಕಲ ಚೈತನ್ಯ ಸ್ವರೂಪನಾದ ನಾನು ಜಡನಲ್ಲವು. ಜಡತ್ವವೆಂಬ ವಿಕಾರವು ನನ್ನನ್ನು ಸಮೀಪಿಸಲಾರದು. ನಾನು ಷಡ್ಭಾವ ವಿಕಾರವಾವುದನ್ನು ಅಂದರೆ ಜಾಯತೆ ಅಂದರೆ ಹುಟ್ಟುವಿಕೆ, ಆಸ್ತಿ ಅಂದರೆ ಇರುವಿಕೆ, ವಿಪರಣಮತೆ ಅಂದರೆ ರೂಪಾಂತರವನ್ನು ಹೊಂದುವಿಕೆ, ವರ್ಧತೆ ಅಂದರೆ ಬೆಳೆಯುವಿಕೆ, ಅಪಕ್ಷೀಯತೆ ಅಂದರೆ ಕೃಶನಾಗುವಿಕೆ, ನಶ್ಯತೆ ಅಂದರೆ ನಾಶವಾಗುವಿಕೆ, ಈ 6 ಷಡ್ಭಾವ ವಿಕಾರಗಳನ್ನು ಹೊಂದದ ಕೇವಲ ನಿರ್ಮಲವಾದ ಪರಮ ವಸ್ತುವು ಶಾಶ್ವತವಾದುದಾಗಿಯೂ ಆನಂದಮಯವಾಗಿಯೂ ನಿರ್ವಿಕಾರವಾಗಿಯೂ ಇರುವ ಪರಬ್ರಹ್ಮ ವಸ್ತುವು ನಾನಾಗಿರುವೆನೆಂದು ಹೇಳಿದನು. ಈ ಪ್ರಕಾರ ಭೇದ ಭಾವರಹಿತವಾದ ಪರಬ್ರಹ್ಮ ತತ್ವವನ್ನು ಆದರದಿಂದ ಬೋಧಿಸುತ್ತಲಿರುವ ಆನಂದಪ್ರದಾಯಕವಾದ ತತ್ವಾರ್ಥ ಸಾರವಾದ್ಯಂತವನ್ನು ಭಕ್ತಿಯಿಂದ ಅಸದೃಶವಾದ 12 ಶ್ಲೋಕಗಳಲ್ಲಿ ವಿರಚಿಸಿ ಬ್ರಾಹ್ಮಣ ಪುತ್ರನು ವಿವರಿಸುತ್ತಲಿರಲು ಆದಿಶಂಕರ ಗುರುವು ಪ್ರೇಮ ಭರಿತನಾಗಿ ನಸುನಗೆಯಿಂದ ಹೀಗೆ ಹೇಳಿದನು. ಅಂಗೈಯಲ್ಲಿ ಧರಿಸಿದ ನೆಲ್ಲಿಯ ಕಾಯಿಯಲ್ಲಿ ಒಳಗಿನ ಧಾರೆಗಳೆಲ್ಲವೂ ಹೇಗೆ ವ್ಯಕ್ತವಾಗುವವೋ ಹಾಗೆ ಸಕಲ ವೇದಾರ್ಥ ಸಾರವನ್ನು ವಿಶದವಾಗಿ ವ್ಯಕ್ತಗೊಳಿಸುತ್ತಲಿರುವ ಈ 12 ಶ್ಲೋಕಗಳು ಹಸ್ತಾಮಲಕನೆಂಬ ಹೆಸರಿನಿಂದ ಶಾಶ್ವತವಾದ ಯಶಸ್ಸಂ ಪಡೆಯಲಿ. ಎಲೈ ಬಾಲಕನೇ, ನೀನು ಹಸ್ತಾಮಲಕನೆಂಬ ಹೆಸರಿನಿಂದ ಪ್ರಖ್ಯಾತನಾಗು ಎಂದು ಹೇಳುತ್ತಾ ಶ್ರೀಶಂಕರಯತಿಯು ತನ್ನ ಸಂಪದ್ಯುಕ್ತವಾದ ದಕ್ಷಿಣ ಹಸ್ತದಿಂದ ಬಾಲಕನ ಶಿರಸ್ಸಂ ಮುಟ್ಟಿ ತಡವರಿಸಿದನು. ಈ ರೀತಿಯಾಗಿ ಹಸ್ತಾಮಲಕನನ್ನು ಪ್ರೀತಿಯಿಂದ ಅನುಗ್ರಹಿಸಿ ಮನ್ಮಥಾಂತಕನಾದ ಯತಿ ಕುಲ ಚಕ್ರವರ್ತಿಯು ಆತನ ತಂದೆಯಾದ ಪ್ರಭಾಕರನಂ ಕುರಿತು, ಎಲೈ ಬ್ರಾಹ್ಮಣೋತ್ತಮನೇ, ಈ ಬಾಲಕನು ಪೂರ್ಣ ವೈರಾಗ್ಯದಿಂದೊಡಗೂಡಿರುವುದರಿಂದ ಈತನು ನಿನಗೆ ಪ್ರಯೋಜನಕಾರಿಯಲ್ಲವೋ?
ಸಂಪ್ರೀತಿಯಿಂದ ಈತನನ್ನು ನಮ್ಮಲ್ಲಿಯೇ ಬಿಟ್ಟು ಹೋಗು ಎಂದನು. ಪರಶಿವ ಸ್ವರೂಪನಾದ ಯತಿಯು ಹೀಗೆ ನಿರೂಪಿಸಿದುದನ್ನು ಪ್ರಭಾಕರನು ಕೇಳಿ ಒಡಂಬಟ್ಟವನಾಗಿ ತನ್ನ ಪರಿಜನಗಳಿಂದೊಡಗೂಡಿ ಶಂಕರ ಪಾದ ಕಮಲಗಳಿಗೆ ಅಭಿವಂದಿಸಿ ತನ್ನ ಮಗನ ಧನ್ಯತೆಯನ್ನು ಕೊಂಡಾಡುತ್ತಾ ಮನಸ್ಸಿನಲ್ಲಿ ಶ್ರೀ ಶ್ರೀಕಂಠೇಶ್ವರನ ಪಾದ ಪದ್ಮಗಳಂ ಧ್ಯಾನಿಸುತ್ತಾ ಪತ್ನಿ ಸಮೇತನಾಗಿ ಮನೆಯಂ ಸೇರಿದನು. 29ನೆಯ ಸಂಧಿ ಮಂಗಳ.